ಹಾಯ್ ಹಲೋ ಗೈಸ್, ಹೇಗಿದ್ದಾರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಳ್ಳೋಣ. ಓಕೆ ಗೈಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನಪ್ಪ ತಿಳಿಸ್ಕೊಡ್ತಾನೆ ಇದ್ದಾರೆ. ಓಕೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ತುಂಬ ಫೀಲಿಂಗ್ನಲ್ಲಿರೋ ಲವ್ ಫೀಲಿಂಗ್ ಸಾಂಗ್ನ ಯಾವ ರೀತಿ ಎಡಿಟ್ ಮಾಡ್ಬೋದು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಈ ಒಂದು ವಿಡಿಯೋನ ನೀವು ಯಾರಾದರೂ ನಿಮ್ಮ ಫ್ರೆಂಡ್ಸ್ಗೆ ಬ್ರೇಕಪ್ ಆಗಿರೋದು ಗೊತ್ತಿದ್ರೆ ನೀವು ಅವ್ರಿಗೂ ಕೂಡ ಈ ವಿಡಿಯೋನ ಎಡಿಟ್ ಮಾಡಿಕೊಡ್ಬೋದು. ಓಕೆ, ಆ ರೀತಿ ಒಂದು ವಿಡಿಯೋನ ನಾನು ಇವತ್ತಿನ ವಿಡಿಯೋದಲ್ಲಿ ಎಡಿಟ್ ಮಾಡಿಕೊಡ್ತಾ ಇದ್ದೀನಿ, ತೋರಿಸ್ಕೊಡ್ತಾ ಇದ್ದೀನಿ. ಓಕೆ, ಈ ವಿಡಿಯೋನ ಎಡಿಟ್ ಮಾಡೋಕ್ಕೆ ನಿಮಗೆ ಮೊಬೈಲಿಗೆ ಲೈಟ್ ಮೋಷನ್ ಅಂತ ಆ್ಯಪ್ ಬೇಕು. ನಿಮ್ಮ ಹತ್ರ ಲೈಟ್ ಮೋಷನ್ ಆ್ಯಪ್ ಇರಲಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಸಹ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಡೌನ್ ಮಾಡ್ಕೋಬೋದು. ಓಕೆ, ಆಮೇಲೆ ನೀವು ಮೊದಲಿಗೆ ಲೈಟ್ ಮೋಷನ್ ಆ್ಯಪ್ನ ಯೂಸ್ ಮಾಡೋದು ಗೊತ್ತಿದ್ರೆ ಯೂಸ್ ಮಾಡಿ, ಇಲ್ಲಾಂದರೆ ಈ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿದ್ರೆ ನಿಮಗೆ ಯೂಸ್ ಮಾಡೋದು ಆಟೋಮೆಟಿಕ್ಕಾಗಿ ತುಂಬ ಈಸಿಯಾಗಿ ಗೊತ್ತಾಗುತ್ತೆ. ಓಕೆ, ಮೊದಲಿಗೆ ನೋಡ್ಕೊಂಬರೋಣ ಬನ್ನಿ. ಫಸ್ಟ್ ಲವ್ ಅಪ್ಪ, ನಾನು ಕೆಲವೊಳ್ಳೆ ಮರೆಯಕ್ಕೆ ಆಗ್ತಿಲ್ಲಪ್ಪ. ನಿನ್ನ ನೆನಪೆ ಗಡಿಯಾರ ಎದೆ ಮಿಡಿತದ ಅನುಸಾರ ನನ್ನ ದಿನಚರಿ ಪುಟ ತುಂಬಾ ಪ್ರತಿಬಿಂಬ. ಗೈಸ್, ಪ್ರಿವ್ಯೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮೊದಲಿಗೆ ಲೈಟ್ ಮೋಷನ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಮೊದಲಿಗೆ ಇಲ್ಲಿ ಪ್ರೊಜೆಕ್ಟ್ನಲ್ಲಿ ಬಂದುಬಿಡಿ. ಅಂದರೆ ಪ್ರೊಜೆಕ್ಟ್ನಲ್ಲಿ ಕೆಳಗಡೆ ಕಾಣ್ತೀವಿ ಪ್ರೊಜೆಕ್ಟ್ ಅಂತ ಅದ್ರ ಕ್ಲಿಕ್ ಮಾಡಿಕೊಂಡು ಬೀಟ್ ಮಾಡ್ಕೊಳ್ಳಿ ಪ್ರಿವಿನಿಟ್ಸ್, ಆಮೇಲೆ ಸೇಕ್ ಎಫೆಕ್ಟ್ ಪ್ರಿಸೆಟ್ ಬೈ ಪ್ರಿವಿನಿಟ್ಸ್ ಅಂತ 2 ಪ್ರಿಸೆಟ್ ನಿಮ್ಗೆ ಕೊಟ್ಟಿರ್ತೀನಿ. ನಿಮ್ಮದು ಲೈಟ್ ಮೋಷನ್ ಸೈನ್ ಇನ್ ಆಗಿದ್ರೆ ಪ್ರಿಸೆಟ್ ಇಂಪೋರ್ಟ್ ಆಗುತ್ತೆ. ಸೈನ್ ಇನ್ ಆಗಲಿಲ್ಲ ಅಂದರೆ ನೀವು XML ಡೌನ್ ಮಾಡ್ಕೊಂಡು ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ. XML ಇಂಪೋರ್ಟ್ ಮಾಡೋದು ಯಾವ ರೀತಿ ಇಲ್ಲದೆ ಹೇಗೆ ನೀವು ಕಮೆಂಟ್ನ ಮಾಡ್ಕೊಳ್ರಿ. ನಾನು ಒಂದು ವಿಡಿಯೋನ ಮಾಡೋಕ್ಕೆ ಅಂದರೆ ವಿಡಿಯೋನ ಮಾಡ್ತೀನಿ ನಾನು. ನೀವು ಜಾಸ್ತಿ ಏನಾದ್ರು ಕಮೆಂಟ್ ಮಾಡಿದ್ರೆ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ ಅಂದರೆ ಓಕೆ, ಮೊದಲಿಗೆ ಏನು ಮಾಡ್ಬೇಕಂದ್ರೆ ಬೀಟ್ ಮಾರ್ಕ್ ಬೈ ಪ್ರಿವಿನಿಟ್ಸ್ ಈ ಪ್ರಿಸೆಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಿದ್ದ ತಕ್ಷಣ ನಿಮ್ಗೆ ಇಲ್ಲಿ ಸ್ಟಾರ್ಟಿಂಗ್ನಲ್ಲಿ ನೋಡ್ಬೋದು. ಸ್ಟಾರ್ಟಿಂಗ್ ಇದು ನಮ್ಮದು ಸ್ಟಾರ್ಟಿಂಗ್ ತಮ್ಮೇಲೆ ಕಾಣಿಸ್ತಾ ಇದೆ. ಆಮೇಲೆ ಇಲ್ಲಿ ನಿಮಗೆ ಟೆಕ್ಸ್ಟ್ ಲೇಯರನ್ನು ಆ್ಯಡ್ ಮಾಡಿಕೊಟ್ಟಿದ್ದೀನಿ, ಅಂದರೆ ಲಿರಿಕ್ಸ್ ತಕ್ಕಂಗೆ ನಾನು ಟೆಕ್ಸ್ಟನ್ನು ಆ್ಯಡ್ ಮಾಡಿಕೊಟ್ಟಿದ್ದೀನಿ ನಿಮಗೆ. ಅದಕ್ಕೆ ಎಫೆಕ್ಟನ್ನು ಆ್ಯಡ್ ಮಾಡಿಲ್ಲ, ನೀವು ಆ್ಯಡ್ ಮಾಡಬೇಕಾಗುತ್ತೆ. ಆಮೇಲೆ ಮೊದಲಿಗೆ ಇನ್ನೊಂದು ಹೇಳಬೇಕು ನಿಮಗೆ, ಮೊದಲಿಗೆ ಈ ಫಾಂಟನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಮೊದಲಿಗೆ ಫಾಂಟ್ನ ಡೌನ್ ಮಾಡಿಕೊಂಡು ಅದನ್ನು ಲೈಟ್ ಮೋಷನ್ಗೆ ಇಂಪೋರ್ಟ್ ಮಾಡಿ ಆಮೇಲೆ ಪ್ರಿಸೆಟ್ನ ಇಂಪೋರ್ಟ್ ಮಾಡಿದ್ರೆ ನಿಮಗೆ ಕರೆಕ್ಟಾಗಿ ಈ ರೀತಿ ನನಗೆ ಯಾವ ರೀತಿ ಬಂದಿದೆಯಲ್ಲ ಆ ರೀತಿನೇ ಬರುತ್ತೆ. ಇಲ್ಲಾಂದರೆ ನಿಮಗೆ ಆಮೇಲೆ ಎಲ್ಲ ಲೇಯರ್ಗಳಿಗೂ ಫಾಂಟ್ನ ಆ್ಯಡ್ ಮಾಡ್ತಾ ಕೂತ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಮೊದಲಿಗೆ ಫಾಂಟ್ನ ಇಂಪೋರ್ಟ್ ಮಾಡ್ಕೊಳ್ಳಿ. ಓಕೆ, ಇವಾಗ ಏನು ಮಾಡ್ಬೇಕಂದ್ರೆ ಇವಾಗ ಇಲ್ಲಿ ಸ್ಟಾರ್ಟಿಂಗ್ನಲ್ಲಿ ಎಲ್ಲಿ ಟೈಮ್ ಹೇಳ್ತೀನಿ ನೋಡಿ. ಓಕೆ, 3.14 ಸೆಕೆಂಡಿಂದ ಈ ಕಡೆ ಮುಂದ್ಗಡೆ ಬಂದುಬಿಟ್ಟು ಒಂದು ಪ್ಲಸ್ ಐಕನ್ ಕ್ಲಿಕ್ ಮಾಡಿ ಮೀಡಿಯಮ್ ಕ್ಲಿಕ್ ಮಾಡಿ. ಓಕೆ, ನಿಮಗೆ ಎಷ್ಟು ಸರ್ ಅವ್ರಿಗೆ ಒಂದು 4 ಇಂದ 5 ಇಮೇಜಸ್ ನಾನು ಕೊಟ್ಟಿರ್ತೀನಿ, ಒಂದು 3-4 ಇಮೇಜಸ್ಸು. ಅದರಲ್ಲಿ ನನಗೆ ಇಷ್ಟ ಆಗಿದ್ದು ಈ ಇಮೇಜು. ಓಕೆ, ನೀವು ಬೇರೆ ಯಾವ ಇಮೇಜ್ ಹಾಕೋಬೋದು. ಓಕೆ, ಈ ಇಮೇಜ್ನ ಇಲ್ಲಿ 3.14 ಸೆಕೆಂಡ್ನಿಂದ ವಿಡಿಯೋ ಎಂಡ್ವರೆಗೂ ಈ ರೀತಿ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಳೋದಾದ್ಮೇಲೆ ಓಕೆ, ಆ್ಯಡ್ ಮಾಡ್ಕೊಳ್ಳೋದಾದ್ಮೇಲೆ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಮೊದಲಿಗೆ. ಓಕೆ, ಈ ರೀತಿ ಅಡ್ಜಸ್ಟ್ ಮಾಡಿದಾದ್ಮೇಲೆ ಇವಾಗ ಪ್ಲಸ್ ಐಕನ್ ಕ್ಲಿಕ್ ಮಾಡಿ ಮೀಡಿಯಮ್ ಕ್ಲಿಕ್ ಮಾಡಿ. ಓಕೆ, ನಿಮಗೆ ಈ ರೀತಿ ಒಂದು ಪೇಂಜನ್ನು ಕೊಟ್ಟಿರ್ತೀನಿ, ಇದನ್ನು ಫಿಲ್ ಸ್ಕ್ರೀನಿಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಫಿಲ್ ಸ್ಕ್ರೀನಿಗೆ ಅಡ್ಜಸ್ಟ್ ಆಯ್ತಲ್ಲ, ಅಡ್ಜಸ್ಟ್ ಆದಮೇಲೆ ಇದನ್ನು ಕೂಡ ಆ ಇಮೇಜ್ ಕೆಳಗಡೆ ತೊಗೊಂಬನ್ನಿ. ಓಕೆ, ಈ ಇಮೇಜ್ ಮೇಲ್ಗಡೆ ಕೆಳಗಡೆ ಅಲ್ಲ ಮೇಲ್ಗಡೆ ಟೆಕ್ಸ್ಟ್ ಲೇಯರ್ ಕೆಳಗಡೆ ಇಮೇಜ್ ಮೇಲ್ಗಡೆ ತೊಗೊಂಬಂದಾದ್ಮೇಲೆ ಇವಾಗ ಮತ್ತೆ ಪ್ಲಸ್ ಐಕನ್ ಕ್ಲಿಕ್ ಮಾಡಿ ಮೀಡಿಯಮ್ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಒಂದು ಪೇಂಜಿನ ಅಂದರೆ ಈ ಪೇಂಜ್ ಏನಿರೋದಿಲ್ಲ ಒಂದು ಇಮೇಜ್ ಇರುತ್ತೆ. ಓಕೆ, ಈ ಇಮೇಜನ್ನ ಇಲ್ಲಿ ಆ್ಯಡ್ ಮಾಡ್ಕೊಂಡ್ರೆ ಆ ಬ್ರೋಕನ್ ಪೇಂಜ್ ಏನು ಆ್ಯಡ್ ಮಾಡಿರ್ತಾರಲ್ಲ ಅದ್ರ ಮೇಲ್ಗಡೆ ಅಂದರೆ ಟೆಕ್ಸ್ಟ್ ಕರೆಕ್ಟಾಗಿ ಅಡ್ಜಸ್ಟ್ ಆಗೋ ರೀತಿ. ಓಕೆ, ಈ ರೀತಿ ಇಲ್ಲಿ ಆ್ಯಡ್ ಮಾಡಿಕೊಂಡು ಇದನ್ನು ಕೂಡ ಎಂಡವರೆಗೂ ತೊಗೊಂಬನ್ನಿ. ಬಂದಾದ್ಮೇಲೆ ಇವಾಗ ಸಿಂಪಲ್ಲಾಗಿ ಹಿಂದೆ ಹೋಗಿ ಸೇಕ್ ಪ್ರಿಸೆಟ್ನ ಓಪನ್ ನೋಡ್ಕೊಂಡ್ಬಿಟ್ಟು ಇಲ್ಲಿ ಎಫೆಕ್ಟ್ ಇರುತ್ತೆ, ಎಫೆಕ್ಟ್ ಓಕೆ ಪ್ರಿವಿನಿಟ್ಸ್ ಅಂತ ಇರುತ್ತೆ. ಆ ಎಫೆಕ್ಟ್ನ ಕಾಪಿ ಮಾಡ್ಕೊಂಡ್ಬಂದ್ಬಿಟ್ಟು ಬೀಟೆಕ್ರ್ ಪ್ರಿಸೆಟ್ನಲ್ಲಿ ಓಕೆ ಬೀಟೆಕ್ರ್ ಪ್ರಿಸೆಟ್ನಲ್ಲಿ ಬಂದುಬಿಟ್ಟು ಇವಾಗ ಈ ಟೆಕ್ಸ್ಟ್ ಲೇಯರ್ಗಳು ಏನೇನಿರುತ್ತೆ ನೋಡಿ ಈ ಎಲ್ಲದಕ್ಕೂ ಎಫೆಕ್ಟ್ನ ಆ್ಯಡ್ ಮಾಡ್ತಾ ಹೋಗಿ. ಇನ್ನೂ ಆ ಫೋಟೋಸ್ಗೆ ಎಫೆಕ್ಟ್ ಆ್ಯಡ್ ಮಾಡೋಕ್ಕೂ ಅದನ್ನು ನಾನು ಹೇಳ್ತೀನಿ ಅದಕ್ಕೋಸ್ಕರ. ಓಕೆ, ಮುಂದೆ ಇರೋ ಟೆಕ್ಸ್ಟ್ಗಳಿಗೆಲ್ಲ ಎಫೆಕ್ಟ್ನ ಆ್ಯಡ್ ಮಾಡ್ತಾ ಹೋಗಿ ನೀವು ವಿಡಿಯೋ ಎಂಡ್ವರೆಗೂ ನಾನು ಎಷ್ಟು ಆ್ಯಡ್ ಮಾಡಿ ಮುಂದೆ ಹೇಳ್ತೀನಿ. ಓಕೆ, ಇವಾಗ ಏನು ಮಾಡ್ಬೇಕಂದ್ರೆ ಹಿಂದೆ ಹೋಗಿ ಎಫೆಕ್ಟ್ನಲ್ಲಿ ಹೋಗಿ ಮತ್ತು ಇಲ್ಲಿ ಎಷ್ಟು ಫೋಟೋಸ್ ಹಾಕಿರೋ ಎಫೆಕ್ಟ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡ್ಬಿಟ್ಟು
ಪಿ ಟೆಕ್ ಪ್ರಿಸೆಟ್ನಲ್ಲಿ ಬಂದುಬಿಟ್ಟು ಜಸ್ಟ್ ಫೋಟೋಗೆ ಅದನ್ನು ಯಾವ ಎಫೆಕ್ಟ್ನ ಆ್ಯಡ್ ಮಾಡೋದಲ್ಲ, ಈ PNG ಏನಿರುತ್ತೆ ನೋಡಿ ಕ್ರ್ಯಾಕ್ PNG, ಈ PNGಗೆ ಎಫೆಕ್ಟ್ನ ಆ್ಯಡ್ ಮಾಡ್ಬೇಕು ಆ ಎಫೆಕ್ಟ್ನ. ಓಕೆ, ಇದಾದಮೇಲೆ HSR ಫೋಟೋಗೆ ಯಾವ ಎಫೆಕ್ಟ್ ಆ್ಯಡ್ ಮಾಡ್ಬೇಕಂದ್ರೆ HSR ಫೋಟೋನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಎಫೆಕ್ಟ್ನಲ್ಲಿ ಹೋಗಿ ಆ್ಯಡ್ ಎಫೆಕ್ಟ್ನಲ್ಲಿ ಹೋಗಿ ಓಕೆ, ಇವಾಗ ಇಲ್ಲಿ ಫೀದರ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಫೀದರ್ ಅಂತ ಸರ್ಚ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ನಲ್ಲಿ ಹೋಗಿ ಓಕೆ, ಇವಾಗ ನೀವೇನು ಮಾಡ್ಬೇಕಾದ್ರೆ ಇಲ್ಲಿ ಸ್ಟ್ರೆಂತ್ನ 1.66 ಇಟ್ಕೊಳ್ಳಿ. ಓಕೆ, ನಮಗೆ ಬೇಕಾಗಿರೋದು ಓಕೆ ಈ ರೀತಿ ಇಷ್ಟವಾದಮೇಲೆ ಓಕೆ ಎರಡು ಪೂರ್ತಿ ಫುಲ್ಲಾಗಿ ಇಟ್ಕೊಂಡ್ಬಿಟ್ಟು ಇದನ್ನು 3 ಇಟ್ಕೊಳ್ಳಿ ಇಂಟ್ರಡಕ್ಷನು. ಆಮೇಲೆ ನೀವು ಫೋಟೋ ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಇವಾಗ ಓಕೆ ನಮ್ಮದು ಇಷ್ಟಿರಲಿ ಫೋಟೋ. ಆಮೇಲೆ ಇದೇ ಎಫೆಕ್ಟ್ನ ಕಾಪಿ ಮಾಡ್ಕೊಂಡ್ಬಿಟ್ಟು ಈ ಮೇಲ್ಗಡೆ ಏನಿರುತ್ತಲ್ಲ ಬಾಟಮ್ ಇಮೇಜು ಅದಕ್ಕೆ ಸಹ ಎಫೆಕ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಇವಾಗ ಅದು ಕರೆಕ್ಟಾಗಿ ಕಾಣ್ತಾಯಿಲ್ಲ. ಓಕೆ, ನಮಗೆ ಈ ರೀತಿ ಕಾಣ್ತಾ ಇದೆ, ಈಗ ಕರೆಕ್ಟಾಗಿ ಕಾಣ್ತಿದೆ. ಆಮೇಲೆ ಇದನ್ನು ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ಜೂಮ್ನಲ್ಲಿ ಹೋಗಿ ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಇವಾಗ ಏನು ಮಾಡ್ಬೇಕಂದ್ರೆ ಸ್ಟಾರ್ಟಿಂಗ್ನಲ್ಲಿ ಬಂದುಬಿಟ್ಟು ಒಂದು ನಿಮಗೆ ಓವರ್ ವಿಡಿಯೋನ ಸಹ ನಾನು ಕೊಟ್ಟಿರ್ತೀನಿ, ಆ ವಿಡಿಯೋನ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡು ಈ ಕಡೆ ಎಕ್ಸ್ಟ್ರಾ ಆಗೋ ಪಾರ್ಟ್ನ ಕಟ್ ಮಾಡ್ಕೊಳ್ಳಿ. ಈ ಕಡೆ ಅಂತೂ ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ, ಒಂದು ಸೆಕೆಂಡ್ ಕೂಡ ಕಡಿಮೆ ಆಗಲ್ಲ, ಆ ರೀತಿ ಕೊಟ್ಟಿರ್ತೀನಿ. ಓಕೆ, ಇದನ್ನು ಈ ಎಲ್ಲ ಅಂದರೆ ಟೆಕ್ಸ್ಟ್ ಲೇಯರ್ ಕೆಳಗಡೆ ತೊಗೊಂಡ್ಬಿಟ್ಟು ಓಕೆ ಈ ರೀತಿ ನೋಡ್ತಾರೆ, ಈ ರೀತಿ ಕಾಣ್ತಾ ಇದೆ. ಓಕೆ, ಇದಾದಮೇಲೆ ಇವಾಗ ಹಿಂದೆ ಹೋಗಿ ಸೇವ್ ಪ್ರಿಸೆಟ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಓಕೆ ಈ ಏನು ಲೇಯರ್ಗಳನ್ನು ಕೊಟ್ಟಿರ್ತೀನಿಲ್ಲ ಇವು ಕಲರ್ ಗ್ರೇಡಿಂಗ್ ಲೇಯರ್ಗಳು ಕೊಟ್ಟಿರ್ತೀನಿ. ಈ ಲೇಯರ್ಗಳು ಇಷ್ಟ ಆಗಿದ್ರೆ ನಿಮಗೆ ಕಲರ್ ಗ್ರೇಡಿಂಗ್ನಲ್ಲಿ ಈ ಲೇಯರ್ಗಳನ್ನ ಸಹ ನೀವು ಆ್ಯಡ್ ಮಾಡಿಕೊಂಡು ಈ ರೀತಿ ಎಂಡ್ವರೆಗೂ ತೊಗೊಂಡ್ಬರ್ಬೇಕು. ಓಕೆ, ಈ ರೀತಿ ಎಂಡ್ವರೆಗೂ ಬಂದಾದಮೇಲೆ ಓಕೆ ನೋಡ್ತಾರೆ ಈ ರೀತಿ ಕಲರ್ ನಮ್ಮದು ಯಾವ ರೀತಿ ಚೇಂಜ್ ಆಯಿತು. ಓಕೆ, ಇವಾಗ ಬ್ರೋಕನ್ನು ಕರೆಕ್ಟಾಗಿ ವರ್ಕ್ ಆಗುತ್ತಲ್ಲ ನೋಡ್ಬೇಕಂದ್ರೆ ಓಕೆ ನೋಡ್ತಾರ ಬ್ರೋಕನ್ನು ನಮ್ಮದು ಕರೆಕ್ಟಾಗಿ ವರ್ಕ್ ಆಗ್ತಾಯಿದೆ. ಓಕೆ, ಇವಾಗ ವಿಡಿಯೋ ಕಂಪ್ಲೀಟ್ ಆಯಿತು. ವಿಡಿಯೋ ನೆಕ್ಸ್ಟ್ ನೋಡೋಣ. ಓಕೆ, ಈ ವಿಡಿಯೋ ನೆಕ್ಸ್ಟ್ ನೋಡಿ ಕ್ಲಿಕ್ ಮಾಡಿಕೊಂಡು ವಿಡಿಯೋನಲ್ಲಿ ಹೋಗಿ 1080ನಲ್ಲಿ ನಿಮ್ಮ ಮೊಬೈಲ್ ಸಪೋರ್ಟ್ ಮಾಡಿದ್ರೆ 1080 ಮಾಡ್ಕೊಳ್ಳಿ. ಯಾಕಂದರೆ ಇದು ಲಿರಿಕಲ್ ಇರೋದ್ರೆ 1080 ಸಪೋರ್ಟ್ ಮಾಡುತ್ತೆ, ಇಲ್ಲಾಂದರೆ 720 ಕೂಡ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಇವಾಗ ವಿಡಿಯೋ ನೆಕ್ಸ್ಟ್ ನೋಡೋಣ. ಇದಾಗಿತ್ತು ಇವತ್ತಿನ ವಿಡಿಯೋ. ಓಕೆ, ಈ ವಿಡಿಯೋನ ಎಡಿಟ್ ಮಾಡೋದು ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಫ್ರೆಂಡ್ಸ್ಗೆ ಸಹ ಯಾರಾದರೂ ಇದ್ದರೆ ಅವರು ಕೂಡ ಶೇರ್ ಮಾಡ್ಕೊಳ್ಳಿ. ಓಕೆ ಗೈಸ್, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.